ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಬಿ ಲೆವೆಲ್ ಜಾಯ್ನ್ ಆಗಕ್ಕೆ ಮುಂಚೆ ಓಕೆ ಏನ್ ತೊಂದರೆ ಇತ್ತು? ಸರ್, ನಾನು ಬಿ ಲೆವೆಲ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನಗೆ ಎಲ್ಲೆಲ್ಲಿ ಇರಲಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. ಓಕೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಆಯ್ತು, ಲೋ ಸ್ಪೀಡ್ ಗಾಡಿ ಓಡಿಸ್ತಾ ಇದ್ದೆ. ಓಕೆ ಬಟ್ ಇವಾಗ ನನಗೆ ಚೆನ್ನಾಗಿ ಬೆನಿಫಿಟ್ ಸಿಗ್ತಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಓಕೆ ನಿಮ್ಗೆ ಲೈಸೆನ್ಸ್ ಸಿಕ್ಕಿದ್ಮೇಲೆ ಏನ್ ಸರ್ ಆಯ್ತು ಬಿ ಲೆವೆಲ್? ಸರ್, ಲೈಸೆನ್ಸ್ ನನಗೆ ಸಿಕ್ಕಿದ್ಮೇಲೆ ನನಗೆ ಹೈ ಸ್ಪೀಡ್ ವೆಹಿಕಲ್ ಸಿಕ್ತು. ಸೊ ನನಗೆ ಆರ್ಡರ್ ಮಾಡಕ್ಕೆ ತುಂಬಾ ಈಸಿ ಆಗ್ತಿದೆ, ಜಾಸ್ತಿ ಆರ್ಡರ್ ಮಾಡ್ಬೋದು ನಾನು. ಯಾಕಂದ್ರೆ ಮುಂಚೆ ನನಗೆ ತುಂಬಾ ಕಮ್ಮಿ ಬೀಳ್ತಾ ಇತ್ತು ಆರ್ಡರ್, ಯಾಕಂದ್ರೆ ಲೋಡ್ಸ್ ನನಗೆ ಕಮ್ಮಿ ಸ್ಪೀಡ್ ಸಿಕ್ಕಿತ್ತು. ಇವಾಗ ಹೈ ಸ್ಪೀಡ್ ಸಿಕ್ಕಿದೆ, ನಾನು ಆರಾಮಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಅವರ್ಸ್ ಒಳಗಡೆ ನಿಮ್ಗೆ ಗಾಡಿ ಕೊಟ್ಟರು ಸರ್? ಸರ್, 24 ಅವರ್ಸ್ ಒಳಗಡೆ ನನಗೆ ಗಾಡಿ ಸಿಕ್ಬಿಡ್ತು. ಓಕೆ ಸರ್, ಈಗ ಬಿ ಲೆವೆಲ್ ಗಾಡಿ ತಗೊಂಡಿದ್ದೀರಲ್ಲ, ಈಗ ನಿಮ್ ಗೋಲ್ ಏನಿದೆ ಸರ್? ಸರ್, ನನ್ನ ಗೋಲ್ ಬಂದು ಬೇರೆ ಕಡೆ ಆದ್ರೆ ಗಾಡಿ ರಿಟರ್ನ್ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನನಗೆ ರೆಂಟ್ ಟು ಓನ್ ಆಪ್ಷನ್ ಇದೆ. ಇಷ್ಟು ತಿಂಗಳಂತ ಕಟ್ಕೊಂಡ್ರೆ ನನಗೆ ಓನ್ ಆಗ್ಬಿಡುತ್ತೆ. ರೆಂಟ್ ಟು ಓನ್ ಆಪ್ಷನ್ ನನಗೆ ತುಂಬಾ ಇಷ್ಟ ಆಯ್ತು ಸರ್, ರೆಂಟ್ ಟು ಓನ್ ಮಾಡ್ಕೊಂತೀನಿ ಗಾಡಿ. ಓಕೆ ಸರ್, ಅದು ಪೇಮೆಂಟ್ಸ್ ಹೆಂಗಿದೆ ಸರ್ ಬಿ ಲೆವೆಲ್? ಚೆನ್ನಾಗಿ ಬರ್ತಿದೆ, ಏನಿಲ್ಲ. ಆನ್ ಟೈಮ್ ನನಗೆ ಪೇಮೆಂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಸರ್.